ಇನ್ನು ರಾಜ್ಯದಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಕೂಗು ಕೇಳಿಬಂದಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ. ಡಿಕೆಶಿ ಆಪ್ತ ಶಿವಗಂಗಾ ಬಸವರಾಜ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ವಿಚಾರ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಶಿವಗಂಗಾ ಬಸವರಾಜ್ ಈ ಹೇಳಿಕೆಯನ್ನು ಕೊಟ್ಟಿರೋದು ಡಿಕೆಶಿ ಅವರು 5 ವರ್ಷ ಸಿಎಂ ಆಗಬೇಕಾಗಿತ್ತು. ಎಲ್ಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಕುರ್ಚಿ ಖಾಲಿಯಾದ ತಕ್ಷಣ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ಈ ಗೊಂದಲ ಈಗ ಮತ್ತೆ ಮುಂದುವರಿತಾ ಇದೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೆಲ್ಲ ಸಿಎಂ ಆಗ್ತಾರೆ ಸರ್ ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತೆ ಬದಲಾವಣೆ ಮತ್ತು ಸ್ಟೇಟ್ಮೆಂಟನ್ನು ಹಿಂದಕ್ಕೆ ತಗೊಳ್ಳೋ ಮಾತಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ನಾನು ಮುಂಚೆನೇ ಹೇಳಿದ್ದೀನಿ, ಈಗಲೂ ಹೇಳಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ್ದು ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. 20% ಕ್ಲೈಮ್ ಮಾಡ್ತಿರೋ ಈಗ ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. CM ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. CM ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ CM ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇದನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ DK ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ DK ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಖರೀದಿ ಇಲ್ಲ, ಅವ್ರಾಗನೇ ಬಂದು ಸೇರ್ಕೊಂತೀವಿ ಅಂದರೆ ಬೇಡ ಅನ್ನೋಕ್ಕಾಗ್ತದೆ. ಪಕ್ಷ ಸಂಘಟನೆ ಇಂಪಾರ್ಟೆಂಟ್. ನೋಡಿರಿ, ಇಷ್ಟೇ ಉದಾಹರಣೆ ತಿಳ್ಕೊಳ್ರಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದರೆ ಅರ್ಥ ಏನು? ನಮ್ಮ DK ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ. ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪ್ರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋ 4 ಜನ JDSನಲ್ಲಿ. ಅವೆಲ್ಲ ಮಾಡೋಕ್ಕಿಲ್ಲ. ಎಲ್ಲ ರೆಡಿ ಮಾಡಿ ತಂದಿಟ್ಮೇಲೆ ಊಟ ಮಾಡೋಕ್ಕೆ ರೆಡಿ. ನಾನು ರೆಡಿ, ನೀನು ರೆಡಿ. ಅಲ್ಲ, ಈಗ ವೇದಿಕೆ ಸಿದ್ಧ ಮಾಡ್ಕೊಂತೀಯಾರ ಅಂತ. ಯಾವ ವೇದಿಕೆ? ಈಗ 11 ಜನ JDS ಬರಲಿ, ಸ್ವಾಗತ ಮಾಡೋಣ. ಯಾರು ಬಂದರೂ ಸ್ವಾಗತ ಮಾಡೋಣ. JDSನವ್ರು ಬಂದರೂ ಕರ್ಕೊಂತೀವಿ, BJPಯವ್ರು ಬಂದರೂ ಕರ್ಕೊಂತೀವಿ. ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂದರೆ ಯಾರು ಬಂದರೂ. DK ಶಿವಕುಮಾರ್ ಹಿಂಗೆ ಕರ್ಕೊಂಬಂದು ನೆಕ್ಸ್ಟ್ ಫ್ಯೂಚರ್, ಯಾಕಂದ್ರೆ ಶಾಸಕರ ಅನುಮತಿ ಮೇಲೆ ಅದು CM ಸ್ಥಾನ ಡಿಸೈಡ್ ಆಗೋದು. ಯಾವುದಿಲ್ಲ. ಹಂಗೆ ಆಯ್ಕೆ ಮಾಡೋದಾದರೆ ಅವರು CM ಆಗಿಬಿಡ್ತಾರೆ. ಅದು ಯಾವುದಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಸರ್ಕಾರ ಮಾಡೋದಕ್ಕೆ 113 ಜನ ಶಾಸಕರು ಬೇಕು. ಅದು ಅವರ ಗಮನದಲ್ಲೂ ಇದೆ. ನಾನಿದ್ದೇನೆ, ಪಕ್ಷ ಇದೆ ಎಂಬ DK ಹೇಳಿಕೆಗೆ ರಾಜಣ್ಣ ಪ್ರತಿಕ್ರಿಯೆ. ಸರ್ಕಾರ ಆಗೋದಕ್ಕೆ ಎಷ್ಟು ಶಾಸಕರು ಬೇಕು ಅದು ಅವರ ಗಮನದಲ್ಲೂ ಇದೆ. ನಾನಿದ್ದೇನೆ, ಪಕ್ಷ ಇದೆ ಎಂಬ DK ಹೇಳಿಕೆಗೆ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? DKಶಿ ಹೇಳಿಕೆಗೆ ನಾನು ಯಾಕೆ ಕಮೆಂಟ್ ಮಾಡಲಿ ಅಂತ ಉಡುಪಿಯಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡ್ತಾ KN ರಾಜಣ್ಣ ಈ ವಿಚಾರ ಹೇಳಿದ್ರು. ಇನ್ನು ಬಣ ರಾಜಕೀಯ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದು ಅಂತ ಕೂಡ ಉಡುಪಿಯಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ 1880ರಲ್ಲಿ ಪ್ರಾರಂಭ ಆದಾಗಲೇ ಬಣ ಇತ್ತು. ಬಣ ರಾಜಕೀಯ ಯಾವ ಪಕ್ಷದಲ್ಲಿಲ್ಲ ಹೇಳಿ? ಒಂದರಲ್ಲಿ ಜಾಸ್ತಿ ಇರ್ಬೋದು, ಇನ್ನೊಂದರಲ್ಲಿ ಕಡಿಮೆ ಇರ್ಬೋದು, ಬಟ್ ಎಲ್ಲಾ ಪಕ್ಷದಲ್ಲೂ ಕೂಡ ಬಣ ರಾಜಕೀಯ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋ ಅಂತ ಪ್ರಮೇಯ ಏನಿಲ್ಲ. ನಾನು ಮಾಡೋದು ಇಲ್ಲ. ಅದು ಪಕ್ಷದಲ್ಲಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು. ಅಂದಾಕ್ಷಣಕ್ಕೆ ಬೇರೆ ಸಮುದಾಯಗಳನ್ನು ವಿರೋಧ ಮಾಡಬೇಕು, ದ್ವೇಷ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವರ ಯಾವ ಪಕ್ಷದಲ್ಲಿಲ್ಲ, ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಅಲ್ಲೆಲ್ಲ ನಾನು ಯಾವುದೇ ಹೇಳಕ್ಕೆ ಹೋಗಲಿಲ್ಲ. ಯಾವುದ್ರಲ್ಲಿ BJP, ಕಾಂಗ್ರೆಸ್, JDS ಅಲ್ಲಿಲ್ಲ. ಇರೋದು 20 ಜನ MLAಗಳಿದ್ರು, ಅಲ್ಲೂ ಕೂಡ ಬಣ ರಾಜಕೀಯ ಇದೆ. ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರೋದು. ರಾಜಕೀಯ ಅಂತ ಅಂದಮೇಲೆ ಕಾಂಗ್ರೆಸ್ 1887 ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಇತ್ತಪ್ಪ ಆಗಲೇ. ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಒಳ್ಳೆಯದು ಅಂತಲೇ ನನ್ನ ಅಭಿಪ್ರಾಯ. ಅವರ ಅಭಿಪ್ರಾಯ ಹೇಳಿದರೆ ತಪ್ಪೇನಿದೆ? ಈಗ 113 ಜನ ಶಾಸಕರು ಬೇಕು ಸರ್ಕಾರ ಮಾಡಲಿಕ್ಕೆ. ಅದು ಅವ್ರ ಗಮನದಲ್ಲೂ ಇದೆ. ಅದು ಏನೋ ಹೇಳಿದ್ದಾರೆ, ಹೇಳಿದ್ದಕ್ಕೆ ನಾನೇ ಕಾಮೆಂಟ್ ಮಾಡೋಕ್ಕೆ ಹೋಗಲಿ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ,
ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋವಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ. ಅದು ಪಕ್ಷದಲ್ಲಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು. ಅಂದಾಕ್ಷಣಕ್ಕೆ ಬೇರೆ ಸಮುದಾಯಗಳನ್ನು ವಿರೋಧ ಮಾಡಬೇಕು, ದ್ವೇಷ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವರ ಜೊತೆಯಲ್ಲಿ ಈ ಜನರಲ್ಲೂ ಕೂಡ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ ಅನ್ನೋದನ್ನು ನನ್ನ ಗಮನದಲ್ಲಿದೆ. ಆ ಒಂದು ಅಗತ್ಯತೆಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನೀವು ನನಗೆ ಅಧ್ಯಕ್ಷರು ಮಾಡಲೇಬೇಕು ಅಂತ ಎಲ್ಲೂ ಒತ್ತಾಯ ಏನಿಲ್ಲ. ಅಸೆಂಬ್ಲಿ ಪಾರ್ಲಿಮೆಂಟ್ ಬರ್ತಕ್ಕಂಥದ್ದು ಅದು ಒಂದು ಹಂತದ ಮುಖಂಡರಿಗೆ ಅಧಿಕಾರ ಕೊಡುವಂಥದ್ದು. ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕಾಂಗ್ರೆಸ್ಸಿನ ಆಧಾರ ಸ್ತಂಭ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡುವಂತಹ ಚುನಾವಣೆಗಳು. ಆ ಚುನಾವಣೆಗಳನ್ನು ನಾವು ಬಹಳ ತೀವ್ರವಾಗಿ ಪರಿಗಣನೆ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಹಂಚಿದ್ರೆ ಪಕ್ಷ ಸಂಘಟನೆ ಆಗ್ತದೆ. ಮುಂದಿನ ಚುನಾವಣೆಗಳು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಕಾರ್ಯಕರ್ತರು ಹೆಚ್ಚು ಉತ್ಸಾಹದಿಂದ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಅಧಿಕಾರವನ್ನು ಕೊಡಿಸುವಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ನಾನು